ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅಪ್ರಾಪ್ತರಿಗೆ ದ್ವಿಚಕ್ರ ವಾಹನ ನೀಡುವುದರಿಂದ ಅಪಘಾತ ಕೃತ್ಯಕ್ಕೆ ಕಾರಣರಾಗುವ ವಾಹನ ಮಾಲೀಕರು ಪಾಲಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಿಪಿಐ ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು. ಅಪ್ರಾಪ್ತರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ರಸ್ತೆ ಅಪಘಾತಗಳಲ್ಲಿ ಅಪ್ರಾಪ್ತ ವಾಹನ ಚಾಲಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಡುತ್ತಿದ್ದಾರೆ. ವಾಹನ ಕಾಯ್ದೆಯಂತೆ 18 ವರ್ಷ ವಯಸ್ಸಿನೊಳಗಿರುವವರು ವಾಹನ ಚಲಾಯಿಸುವುದು ಹಾಗೂ ಅಪ್ರಾಪ್ತರಿಗೆ ವಾಹನ ನೀಡುವುದು ಅಪರಾಧ. ಅಪ್ರಾಪ್ತರು ಅಡ್ಡಾದಿಡ್ಡಿ ವಾಹನ ಚಲಾಯಿಸುವುದರಿಂದ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ. ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳಿಗೆ ಪಾಲಕರು ಯಾವುದೇ ಕಾರಣಕ್ಕೂ ಪರವಾನಗಿ ಇಲ್ಲದೆ ದ್ವಿಚಕ್ರ ವಾಹನ, ಕಾರು ಕೊಡಿಸಬಾರದು. ನಿಯಮ ಉಲ್ಲಂಘಿಸಿ ಅಪ್ರಾಪ್ತರಿಗೆ ವಾಹನ ಕೊಟ್ಟರೆ ಪಾಲಕರು ಹಾಗೂ ವಾಹನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತಪಾಸಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ಕಾಲೇಜ್ ಬರುವಂಥ ವಯಸ್ಸಾದ ಚಿಕ್ಕದಾದಂಥ ಮಕ್ಕಳು ಮತ್ತು ಮೊಬೈಲ್ ಯೂಸಿಂಗ್ ಮಾಡ್ಕೊಂಬರೋದು ಇದೆಲ್ಲ ನಾವು ಪರಿವೀಕ್ಷಣೆ ಮಾಡಿದಾಗ ಸುಮಾರು ಜನ ನಾವು ಈ ಹಿಂದೆ ಕೂಡ ಆಟೋ ರಿಕ್ಷಾಗಳ ಹತ್ರ ಮತ್ತು ಕಾನೂನು ಅರಿವು ಮೂಡಿಸಿದ್ರು ಕೂಡ ಇವರು ಯಥಾ ಪ್ರಕಾರ ಸಾರ್ವಜನಿಕ ರಸ್ತೆಗಳಲ್ಲಿ ಚಿಕ್ಕ ಮಕ್ಕಳು ಓಡಿಸ್ಕೊಂಬರೋದು, ಅವರಿಗೆ DL ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ಏನು ಇರದೆ ತಾಯಿ ತಂದೆಗಳು ಕೂಡ ಅವರಿಗೆ ಅರಿವಿಲ್ಲದೆ ಗಾಡಿಗಳನ್ನು ಕೊಟ್ಟು ಇವತ್ತು ಸಂಚಾರಕ್ಕೆ ಅಡ್ಡಿಪಡಿಸೋದಲ್ಲದೆ ಮತ್ತು ಅವರಿಗೆ ಕಾನೂನು ಅರಿವಿಲ್ಲದೆ ಇವತ್ತು ಒಂದು ಗಾಡಿಗಳನ್ನು ಸವಾರಿ ಮಾಡ್ಕೊಂಡು ಹೋಗ್ತಾ ಇರೋ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನಗರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರು ನಾವು ಮತ್ತು ಸಿಬ್ಬಂದಿಗಳು ಸಂಚಾರಿ ತಪಾಸಣೆ ಮಾಡಿದಾಗ ಸುಮಾರು ವೆಹಿಕಲ್ಗಳಲ್ಲಿ DLಗಳಿಲ್ಲದೆ ಸಂಚಾರನೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಕಾನೂನು ರೀತಿ ಅರಿವು ಮೂಡಿಸಿ ಅವ್ರಿಗೆ ಮುಂದೆ ಈ ರೀತಿ ಆಗಬಾರ್ದು ಅಂತೇಳಿ ಇವತ್ತೊಂದು ಸುಮಾರು ಒಂದು 15ರಿಂದ 20 ವೆಹಿಕಲ್ಗಳನ್ನು ಹಿಡಿದು ಇವತ್ತು ಅವರಿಗೆ ಕಾನೂನು ಅರಿವು ಮುಖಾಂತರ ತಿಳುವಳಿಕೆ ಪಡಿಸ್ತಾ ಇದ್ದೀವಿ. ಇವತ್ತು ಅವರಿಗೆ ಇದೇ ಮುಖಾಂತರ ಈ ಮುಖ್ಯವಾಹಿನಿಯಲ್ಲಿ ಮುಖಾಂತರ ಎಲ್ಲ ಅವ್ರ ತಾಯಿ ತಂದೆಗಳಿಗೆ, ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಅರಿವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಕಾನೂನು ರೀತಿಯಲ್ಲಿ ಇವತ್ತು ಬುದ್ಧಿ ಹೇಳಿ ಕಳಿಸ್ತೀವಿ. ನಾಳೆಯಿಂದ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಬರುತ್ತಾ ಮಕ್ಕಳಿಗೆ, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಯಾರೇ ಇರಲಿ, ಸಾರ್ವಜನಿಕರು DL ಮತ್ತು RC ಬುಕ್ಕು, ಇನ್ಶೂರೆನ್ಸ್ ಇಲ್ಲದೆ ಗಾಡಿಗಳನ್ನು ವಾಹನ ಓಡಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಶಿಡ್ಲಘಟ್ಟ ನಗರದಂತೆ ಮತ್ತು ಇತರೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿ ಈ ಕಾನೂನು ಅರಿವು ಮುಖಾಂತರ ಅವರಿಗೆ ತಿಳುವಳಿಕೆ ಪಡಿಸುತ್ತಿದ್ದೇವೆ. 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ಪೊಲೀಸರು ಬಳಿಕ ಅಪ್ರಾಪ್ತರ ಪಾಲಕರನ್ನ ಕರೆಸಿ ಕಾನೂನು ಪಾಠ ಹೇಳಿಕೊಟ್ಟಿದ್ದಾರೆ. ಈ ದಿನ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಸರಹದ್ದಿನ ವ್ಯಾಪ್ತಿಯಲ್ಲಿ ಈ ಥರ ಮೈನರ್ ಡ್ರೈವಿಂಗ್ ಮಾಡುವಂಥ ವೆಹಿಕಲ್ಗಳನ್ನು ಸುಮಾರು 20ಕ್ಕೂ ಹೆಚ್ಚಿಗೆ ನಾವು ಸೀಸ್ ಮಾಡಿದ್ದೀರಿ. ನಾವು ಎಲ್ಲ ಕಡೆಯೂ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀರಿ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಒಂದು ಜನ ಸೇರುವಂಥ ಜಾಗಗಳಲ್ಲೆಲ್ಲ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀರಿ. ಆದ್ರೂ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಮೈನರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಹಿಡಿದು ಅವರು ತಂದೆ ಮತ್ತು ಒಂದು ಪೇರೆಂಟ್ಸ್ನ ಕರೆದು ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟು ಇದು ಮಾಡ್ತಾರೆ. ಇದು ನಮ್ಮ ಮೇಲಾಧಿಕಾರಿಗಳ ಆದೇಶ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ PSI ವೇಣುಗೋಪಾಲ್, ಸಿಬ್ಬಂದಿಗಳಾದ ನಟೇಶ್, ನವೀನ್, ಚಿತಾ, ರಾಜೇಶ್, ಮೇಘ, ಪ್ರೇಮ ಉಪಸ್ಥಿತರಿದ್ದರು. ವರದಿ ಲೋಕೇಶ್, ಇಂಡಿಯನ್ ಪೊಲೀಸ್ ಟಿವಿ, ಚಿಕ್ಕಬಳ್ಳಾಪುರ.